ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೊರಟ್ಟಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಇದೆ. ಬಹುಮತದ ಪಕ್ಷದವರು ಸಭಾಪತಿ ಆಗ್ತಾರೆ. ನೀವು ಪ್ರತಿನಿಧಿಸುವ ಪಕ್ಷಕ್ಕೆ ಬಹುಮತ ಇಲ್ಲ ಅಂತ. ನೀವ್ ಹೇಗೆ ಆ ಸ್ಥಾನದಲ್ಲಿ ಮುಂದುವರಿತೀರಿ ಹೇಳಿ? ಬೇರೆಯವರಿಗೆ ಅವಕಾಶ ಸಿಗೋದ್ ಬೇಡ್ವಾ? 8 ಬಾರಿ ಗೆದ್ದವರಿಗೆ ಇದೆಲ್ಲ ಗೊತ್ತಿಲ್ವಾ? ಮೈಸೂರಿನಲ್ಲಿ ಮಾಜಿ ಎಂಎಲ್ಸಿ ಎಚ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಸದ್ಯಕ್ಕೆ ನೀವು ಪ್ರತಿನಿಧಿಸ್ತಾ ಇದ್ದಂತ ಪಕ್ಷ ಬಹುಮತ ಇಲ್ಲ. ಕಾಂಗ್ರೆಸ್ ಪಕ್ಷ ಬಹುಮತವನ್ನ ಸಾಧಿಸಿರೋದು. ಹೀಗಾಗಿ ಬೇರೆಯವರಿಗೆ ಅವಕಾಶ ಕೊಡ್ಬೇಕಲ್ವಾ? 8 ಬಾರಿ ಗೆದ್ದವ್ರು ನೀವು, ನಿಮ್ಗಷ್ಟು ಗೊತ್ತಾಗಲ್ವಾ ಅಂತೇಳಿ ಮೈಸೂರಿನಲ್ಲಿ ಮಾಜಿ ಎಂಎಲ್ಸಿ ಎಚ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ. ಬಸವರಾಜ ಹೊರಟ್ಟಿಯವರು ಸತತವಾಗಿ 8 ಸಲ ಅವರು MLC ಆಗಿದ್ದಾರೆ ಮತ್ತು ಸಭಾಪತಿಗಳಾಗೂ ಕೆಲಸ ಮಾಡಿದ್ದಾರೆ. ಬಟ್ ಯಾವಾಗ ನಾವು ಸಭಾಪತಿನ ಆಯ್ಕೆ ಮಾಡ್ತಾರೆ, ಯಾವ ಪಾರ್ಟಿಗೆ ಮೆಜಾರಿಟಿ ಇದೆಯೋ ಆ ಪಾರ್ಟಿಯವರು ಸಭಾಪತಿ ಆಗ್ತಾರೆ. ಈಗ ಕಾಂಗ್ರೆಸ್ಸು ಜಾಸ್ತಿ ಆಗಿದೆ, ಹಾಗಾಗಿ ಕಾಂಗ್ರೆಸ್ನವ್ರು ಮಾಡ್ಕೋತಾರೆ. ಅವ್ರಿಗೆ ಯಾರಿಗೆ ಬೇಕು? ನಿಮ್ಮ ಟರ್ಮ್ ಆಗಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ನೀವು ಅದ್ರ ಬದಲು ಹಠ ಹಿಡಿದು ಕೂತ್ಕೊಂಡ್ರೆ ಅದನ್ನು ಬಿಟ್ಬಿಟ್ಟು ಇದೆಲ್ಲ ಚೇನೋ ಅವಧಿ ಮುಗಿಯೋಕ್ಕೆ. ಹಾಗಾದ್ರೆ ಬೇರೆಯವ್ರು ಏನು ಮಾಡಬೇಕು? ಈಗ ಸಿದ್ದರಾಮಯ್ಯನೂ ನಂದು ಅವಧಿ ಮುಗಿಲ್ಲ ಕೂತ್ಕೊತೀನಿ ಅನ್ಬೋದಾಯ್ತನೋ? ಹಾಗಲ್ಲ. ಅದು ಸಭಾಪತಿ ಸ್ಥಾನದಲ್ಲಿ ಇದ್ದಂಥವ್ರು 8 ಸಾರಿ MLC ಆಗಿ ಗೆದ್ದಿರೋ ಅಂಥವ್ರು, ಅದರ ಮೌಲ್ಯ ಎಲ್ಲ ಗೊತ್ತಿರೋ ಅಂಥವ್ರು, ಅವ್ರ ನಡವಳಿಕೆ ಚೆನ್ನಾಗಿದೆ ಇಲ್ಲಿ ತನಕ. ನಾನು ಅಲ್ಲೇ MLC ಆಗಿದ್ದು, ಅವ್ರ ನಡವಳಿಕೆ ಚೆನ್ನಾಗಿದೆ. ಬಿಡು, ಅದು ಯಾಕೆ ಗೊತ್ತಾಗಲಿಲ್ಲಪ್ಪ? ಏನಾಯ್ತು ಅವ್ರಿಗೆ ಕಾರಣ? ಹಾಂ ಹಾಂ ಅಂದ್ರೆ ನೇರವಾಗಿ ಸಿಎಂಗೆ ರಾಜೀನಾಮೆ ಕೇಳೋ ರೈಟ್ಸ್ ಇಲ್ಲ ಇದರಲ್ಲಿ. ಅದು ಸಭೆಯಲ್ಲಿ ಸಡನ್ ಆಗಿ ಡಿಸೈಡ್ ಆಗಬೇಕು ಸದಸ್ಯರಿಂದ ಅಂತ. ಅದು ಟೆಕ್ನಿಕಲ್ಲು ಅಂತಾರೆ, ಮೆಕ್ಯಾನಿಕಲ್ಲು ಅಂತಾರೆ, ಕೆಮಿಕಲ್ಲು, ಟೆಕ್ನಿಕಲ್ಲು, ಮೆಕ್ಯಾನಿಕಲ್ಲು, ಅದು ಬೇರೆ. ಬಟ್ ಆ ಪಾರ್ಟಿ, ಯಾವ ಪಾರ್ಟಿಯಲ್ಲಿ ಇವರಿದ್ದು BJP, ಆ ಪಾರ್ಟಿ ಬಹುಮತವನ್ನು ಅಲ್ಲಿ ಕಳ್ಕೊಂಡಿದೆ. ಕಾಂಗ್ರೆಸ್ಸು ಬಹುಮತ ಇದೆ. ಅದರಿಂದ ಕಾಂಗ್ರೆಸ್ನವರು ಅವರ ಸಭಾಪತಿನ ಆಯ್ಕೆ ಮಾಡ್ಕೋತಾರೆ. ಅವರು ಇಲ್ಲ ನಾನೇ ಇರ್ತೀನಿ ಅಂತಂದ್ರೆ ಹೇಗೆ? ನೋ, ಇಟ್ ಈಸ್ ಅಗೇನ್ಸ್ಟ್ ದ ಡೆಮೋಕ್ರೆಟಿಕ್ ಐಡಿಯಾಲಜಿ. ಬಸವರಾಜ